ಸರಿ ಬನ್ನಿ ಊಟ ಮಾಡೋಣ. ನಮ್ಮರೆ ಊಟ ಅಲ್ಲ, ಗಂಜಿ. ಅಮ್ಮಂಗೆ ಆಯ್ಕೆ. ಮಾರ, ನೀನು ನಮಗೆ ದಿನ ಎಣ್ಣೆ ಹೊಡಿಸ್ತೀಯ, ಕಷ್ಟ ಅಂತ ಬಂದರೆ ಕಾಸು ಕೊಟ್ಟು ಸಹಾಯ ಮಾಡ್ತೀಯ. ಆದರೆ ನಾವು ಏನೂ ಮಾಡೋಕ್ಕಾಗ್ತಾಯಿಲ್ಲ ಅಂತ ತುಂಬ ಬೇಜಾರಾಗ್ತೈತೆ ಮಗ. ಏಯ್, ಏನರ ಮಾಡ್ಬೇಕು ನೀವು ನನಗೆ? ಹಾಂ, ಏನರ ಮಾಡಬೇಕು? ಅಲ್ಲ, ಅವನು ಏನು ಹೇಳ್ತಿದ್ದಾನಂದ್ರೆ ದಿನ ಒಂದು ಹುಡಿನ ಕರ್ಕೊಂಡು ಮಜಾ ಮಾಡ್ತಾ ಇದ್ದಲ್ಲ ಮಾರ. ಆದರೆ ಈಗ ನೋಡಿದ್ರ ಡೇಲಿ ಎಣ್ಣೆ ಹಿಡ್ಕೊಂಡು ದೇವದಾಸ ಆಗೋದಲ್ಲೋ. ಕರೆಕ್ಟ್. ಈ ಥರ ನೀನು ಸಿಂಗಲ್ ಆಗಿ ಎಷ್ಟು ದಿನ ಅಂತ ಇರ್ತೀಯ? ಛೇ, ನೀನು ತುಂಬ ಒಳ್ಳೆನಾಗ್ತಾ ಇದೆಯಾ ಮಗ. ಏಯ್, ಒಳ್ಳೆಯವನೆಲ್ಲ ಕಂಡ್ರಲ್ಲ, ಅವಳನ್ನ ನೋಡ್ದಾಗಿಂದ ತುಂಬ ಕೆಟ್ಟವನಾಗ್ಬಿಟ್ಟಿದ್ದೀನಿ. ಏಯ್, ಜಾನಕಿನ ನೋಡಿದ್ಮೇಲೆ ಬೇರೆ ಯಾವ ಹುಡುಗಿನ ಮುಟ್ಟೋಕ್ಕೂ ಮನಸ್ಸು ಬರ್ತಾ ಇಲ್ಲ. ಪಡಿದ್ರೆ ಅವಳನ್ನ ಪಡಿಬೇಕು ಮಗ. ಅವಳಂದ್ರೆ ನನಗೆ ಎಷ್ಟು ಇಷ್ಟ ಗೊತ್ತಾ? ನೋಡ್ರಲ್ಲ, ನನ್ನ ಮೊಬೈಲ್ ಫೋನ್ ವಾಲ್ಪೇಪರ್ ಕೂಡ ಇವಳೇನೆ. ಮಾರ, ಆಗಲೇ ಅವಳು ಮದುವೆ ಆಗೋಗಿದೆ, ಅದು ಯಾಗೋ ಒಪ್ತೀಯಾ? ಒಪ್ಪಿಸ್ತೀನಿ, ಒಪ್ಪಿಸ್ತೀನಿ. ಅವಳೇ ನನ್ನ ಕರೆಯೋಗಿ ಮಾಡ್ತೀನಿ. ಮಗ, ನೀನು ಅವ್ರ ಮನೆಗೆ ಹೋಗಿ ತುಂಬ ದಿನ ಆಗಿದೆ. ಹಾಂ, ಎಲ್ಲಿ ನೋಡಿದ್ರೆ ಫೋನಿಂದ ಸಿಂಬಿ ಚಿಕ್ಕಿದ್ಯಾ. ಇನ್ನೆಲ್ಲಿಂದನಪ್ಪ ನಿನ್ನ ಕರಿತಾಳೆ ಅವಳು? ಇನ್ಮೇಲೆ ನಾನು ಮೊಬೈಲ್ ಸ್ವಿಚ್ ಆಫ್ ಮಾಡಲ್ಲ. ಹೋಗ್ತೀನಿ, ನಾನೇ ಅವಳ ಮನೆಗೆ ಹೋಗ್ತೀನಿ. ನಾಳೆಯಿಂದಾನೆ ನನ್ನ ಜಾನಕಿಗೆ ಹತ್ರ ಆಗ್ತೀನಿ. ರಾಮು ಅವರೇ, ನಾನೊಂದು ಹೇಳಲಾ? ಒಂದು ಯಾಕೆ, 100 ಕೇಳಿ.
ಹೆಂಗೂ ನಿದ್ಬತ್ತಿಲ್ಲ. ರಾಮು ಅವರೇ, ತಮಾಷೆ ಅಲ್ಲ. ಆಯಿತು, ಅದೇ ನೋಡಿ. ಅದು ಕಷ್ಟ ಬಂದಾಗ ಎದುರಿಸ್ಬೇಕು, ಇರೋದ್ರಲ್ಲೇ ಖುಷಿ ಪಡಬೇಕು ಅನ್ನೋದೇನೋ ಸರಿ. ಆದರೆ ನಮಗೀಗ ದುಡ್ಡಿನ ಅವಶ್ಯಕತೆನೂ ಇದೆ ಅಲ್ವಾ? ಹೌದು, ನಾನೇಲಿಲ್ಲ ಅಂದೆ. ಅದಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ. ಏನು? ನಾವೊಂದು ಮಟ್ಟಕ್ಕೆ ಬರೋವರೆಗೂ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಮನೇನ ನೀವೊಬ್ಬರೇ ನಿಭಾಯಿಸೋದು ಕಷ್ಟ ಆಗ್ತಾಯಿದೆ. ಓದೋದನ್ನು ನಾನು ನಿಧಾನಕ್ಕೆ ಮಾಡ್ತೀನಿ, ಆದರೆ ನಾವು ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿದ ಮೇಲೆ ಎಕ್ಸಾಮ್ ಎಲ್ಲ ಕಟ್ತೀನಿ. ಏನಂತೀರಾ? ಓ ಹಂಗೆ ಅಂದರೆ ನೀವೇನು ಹೇಳ್ತಾ ಇದ್ದೀರಾ? ನಿಮ್ಮ ಕನಸುಗಳನ್ನೆಲ್ಲ ಒಂದೇ ಸಮ ಮಣ್ಣಲ್ಲಿ ಊತಾಕಿ ಸುಮ್ಕೆ ಸಂಸಾರ ನಡೆಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದೀರಾ ಅಲ್ವಾ? ಹಾಗಲ್ಲ ರಾಮು ಅವರೇ. ನಮ್ಮರೇ, ನಾನು ಒಬ್ಬನೇ ಕಷ್ಟಪಡೋದನ್ನ ನಿಮ್ಮ ಕೈಲಿ ನೋಡೋಕ್ಕಾಗದೆ ಹಿಂಗೆ ಹೇಳ್ತಾ ಇದ್ದೀರಾ ಅಂತ ನಂಗೆ ಸಂದ ಗೊತ್ತು. ಆದರೆ ನೀವು ಓದೋದನ್ನ ಬಿಟ್ಟು ಹಿಂಗೆ ಕೆಲಸ ಮಾಡ್ಕೊಂಡಿರೋದನ್ನ ನೋಡಿದ್ರೆ ನಾನು ಇನ್ನೂ ಕಷ್ಟಪಡ್ತೀನಿ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಒಂದು ವಯಸ್ಸು ಮೀರಿದ ಮ್ಯಾಕೆ ಓದೋದ್ರಲ್ಲಿ ಆಸಕ್ತಿ ಕಮ್ಮಿ ಆಯ್ತದೆ ಅಂತ ಹೇಳ್ತಾರೆ. ಆದರೆ ನಂಗೆ ನಿಮ್ಮ ಮ್ಯಾಕೆ ಸ್ಯಾನೆ ನಂಬಿಕೆ ಐತೆ. ನೀವು ಯಾವಾಗಿದ್ರೂ ಸಂದಾಗ ಓದ್ತೀರಾ, ಆದರೆ ಅದನ್ನ ಈಗಲೇ ಓದಿ ಮುಗಿಸಿ ಆದಷ್ಟು ಬಿರ್ನೆ ದೊಡ್ಡ ಆಫೀಸರ್ ಆಗಿ ನಮ್ಮ ಗುಟ್ಟ ಮಕ್ಕಳಿಗೆ ಓಬವ್ವ, ಝಾನ್ಸಿ ರಾಣಿ ಕಥೆಗಳ ಜೊತೆಗೆ ನನ್ನ ಜಾನಕಿ ರಾಣಿದು ಕತೆ ಹೇಳ್ತೀನಿ. ನಮ್ಮರೇ, ಲಗ್ನಕ್ಕೂ ಮೊದಲು ನಿಮಗೇನೆಲ್ಲ ಕನಸುಗಳಿತ್ತೋ, ಏನೇನೆಲ್ಲ ಸಾಧಿಸ್ಬೇಕು ಅಂತ ಛಲ ತೊಟ್ಟಿದ್ರೋ ಅದ್ರಾಗ ಒಂದು ಕಿಂಚಿತ್ತು ಕಮ್ಮಿ ಆಗಬಾರ್ದು. ಈ ರಾಮನ ಲಗ್ನ ಆಗಿದ್ದರಿಂದ ನನ್ನ ಮಗಳು ಏನೂ ಸಾಧಿಸೋಕ್ಕಾಗಿಲ್ಲ ಅಂತ ನಿಮ್ಮ ಅಪ್ಪ ಅವ್ವ ಹೇಳಂಗಾಗಬಾರ್ದು. ಏನೇನು ಸಾಧಿಸ್ಬೇಕು ಅಂತಿದ್ರೋ ಎಲ್ಲನೂ ಸಾಧಿಸಿ ಈ ರಾಮ ನಿನ್ನ ಜೊತೆಗೆ ಅವನೇ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಇನ್ನೂ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಅದಕ್ಕೇನಂತೆ, ಒಂದು ವಿಶೇಷ ಪೂಜೆ ಒಳಗಡೆ ಆಗ್ತಾ ಇದೆ ತಮಗೋಸ್ಕರ. ಬನ್ನಿ. ಆಗ್ಲಿ. ಮತ್ತೆ ಹೇಗೆ ನಡೀತಾ ಇದೆ ಇಲ್ಲಿನ ಕಾರ್ಯಕ್ರಮಗಳು? ಸ್ವಾಮಿ, ಇದುವರೆಗೆ ನಾನು ಕೈ ಇಟ್ಟಂತಹ ಚಿಕ್ಕ ಪುಟ್ಟ ಕೆಲಸಗಳಿಗೆಲ್ಲ ಯಶಸ್ಸು ಸಿಕ್ಕಾಗಿದೆ.
ಈಗ ಮುಂದೆ ಬರೋ ಎಲೆಕ್ಷನ್ನಲ್ಲಿ ನನಗೆ ಭರ್ಜರಿ ಯಶಸ್ಸು ಸಿಗಬೇಕು, ನಾನು ಮಂತ್ರಿ ಆಗಬೇಕು. ನೀವೇನು ಯೋಚನೆ ಮಾಡಬೇಡಿ ಸಾಹೇಬ್ರೆ, ಎಲ್ಲ ಒಳ್ಳೆಯದಾಗುತ್ತೆ. ನಮ್ಮ ದೇವಿಗೆ ಒಂದು ವಿಶೇಷ ಪೂಜೆ ಮಾಡಿ ಆ ಪ್ರಸಾದ ತೊಗೊಂಡ್ರೆ ಸೋಲೇ ಇಲ್ಲ ಅಂತೀನಿ. ಸಾಹೇಬ್ರೆ, ನಿಮ್ದು ಅದೃಷ್ಟನೇ ಅದೃಷ್ಟ. ಈ ವಿಶೇಷ ಪೂಜೆಗೆ ನಮ್ಮ ಹಿರಿಯ ಪುರೋಹಿತರು ಬರ್ತಾ ಇದ್ದಾರೆ. ನಮ್ಮ ಗುರುಗಳ ಆಶೀರ್ವಾದ ನೀವು ಒಂದ್ಸರಿ ತಗೊಂಡ್ರೆ ನಿಮಗೆ ಸೋಲು ಅನ್ನೋ ಮಾತೇ ಇಲ್ಲ. ಓಹ್, ಅಂದರೆ ನಾನು ಸರಿಯಾದ ಸಮಯಕ್ಕೆ ಬಂದಿದ್ದೀನಿ ಅಂತ ಆಯಿತು. ನಮ್ಮ ಗುರುಗಳು ಬಂದ್ಬಿಡ್ಲಿ, ಆ ಪೂಜೆಗೆ ಸಿದ್ಧತೆ ಮಾಡ್ಕೊತೀನಿ. ಆಗ್ತದೆ. ನೀವು ಸಿದ್ಧತೆ ಮಾಡ್ಕೊಳ್ರಪ್ಪ ಎಲ್ಲ. ಅನು ಮೇಡಮ್ ಬಂದ್ರು. ಮೇಡಮ್, ಯಾಕೆ ಇಟ್ಟೊಂದು ಲೇಟು? ಬೆಳಗ್ಗೆಯಿಂದ ಕಾಯ್ಕ ಕುಂತೀವಿ. ಬೇಕಂದ್ರೆ ಕಾಯ್ಬೇಕು. ಅದೇನು ಕೊಬ್ಬರಿ ಮಿಠಾಯ ಹೋಗಿ ತಗೋಬರಕ್ಕೆ? ವೆಂಕಟ್ ಸರಿಗೆ ಅಮರ್ಸಿ ಏನೋ ಹೇಳಿ ತಗೊಬಂದೀನಿ. ಇರಿ, ಇನ್ನು ನಿಮ್ಮ ಕೆಲಸ ಮುಗ್ದಿಲ್ಲ. ಈಗ ಅತ್ತಿಗೆ ಹೆಸ್ರಾಗೆ ಡೆಲ್ಲಿಯಿಂದ ಬಂದಿರಂಗೆ ಲೆಟ್ರ್ ಬರೀರಿ. ಡೆಲ್ಲಿಯಿಂದನಾ? ಹ್ಞೂ, ಪತ್ರ ಏಟ್ ಪವರ್ಫುಲ್ ಆಗಿರ್ತೈತೋ ಆಟ್ ಬಿರ್ನೆ ನಮಗೆ ಅತ್ತಿಗೆ ಅಡ್ರೆಸ್ ಸಿಗ್ತೈತೆ. ಈಗ ನಾವು ಈ ಲೆಟ್ರನ್ನ ಡೆಲ್ಲಿಯಿಂದ ಬಂದಿರಂಗೆ ಬರ್ದ್ಬಿಟ್ಟು ಅತ್ತಿಗೆ ಅವ್ರ ಅಪ್ಪ ಹೆಂಗೆ ತೊಗೊಂಡೋಗಿ ಕೊಟ್ಟರೆ ಅವ್ರೇನು ಮಾಡ್ತಾರೆ? ಗೊತ್ತಾನಿಲ್ಲ. ಈಗ ಇಲ್ಲ, ಈ ಲೆಟ್ರಾಗೆ ಚಾನೇ ಇಂಪಾರ್ಟೆಂಟು ಅಂತ ಅಂದ್ಬಿಟ್ಟು ಈ ಲೆಟ್ರನ್ನ ಚಾನ್ಕಿ ಅದಕ್ಕೆ ಈಗೆಲ್ಲವರು ಆ ಅಡ್ರೆಸ್ಸು ಕಳಿಸ್ತಾರೆ. ನಾವಾಗ ಅಡ್ರೆಸ್ ನೋಡ್ಕೊಂಡ್ರೆ ಆಯ್ತಲ್ಲ, ಕೆಲಸ ಮುಗೀತು. ಗ್ರೇಟ್ ಮಂಜ, ನೀನು ಸಂದಾಗೆ ಐಡಿಯಾ ಮಾಡ್ತೀಯಾ? ಐಡಿಯಾ ಹೇಳ್ಕೊಟ್ರೆ ನಾನು. ಬನ್ನಿ ಮೇಡಮ್, ಲೆಟ್ರ್ ಬರೀಮಾ. ಹಿರಿಯ ಗುರುಗಳು ಬಂದರು.
ಹಿರಿಯ ಗುರುಗಳು ಬಂದರು. ಓ, ಇವರೇ ಅಲ್ವಾ ಅವತ್ತು ಅಪ್ಪಣ್ಣನ ದೇವಸ್ಥಾನ ಕರೆಯೋಕೆ ಬಂದಿದ್ದು? ಉಂಗ್ರ ಅಂತ ಏನೇನೋ ಮಾತಾಡ್ತಾ ಇದ್ರಲ್ಲ. ಹಾಗಾದ್ರೆ ಇವ್ರಿಗೂ ಅಪ್ಪಣ್ಣ ಮತ್ತು ಪಾರ್ವತಿ ಬಗ್ಗೆ ಗೊತ್ತಿದೆ ಅಂತ ಆಯಿತು. ಸಾಹೇಬ್ರೆ, ಗುರುಗಳ ಆಶೀರ್ವಾದ ತಗೊಳ್ಳಿ ಸಾಹೇಬ್ರೆ. ಓಂ ಶತಮಾನಂ ಭವತಿ ಶತಾಯು ಪುರುಷೇಂದ್ರಿಯಾಯುಷ್ಯೇವೇಂದ್ರಿಯೇ ಪ್ರತಿಷ್ಠತೆ ದೀರ್ಘಾಯುಷ್ಮಾನ್ ಭವಃ. ಸಾಹೇಬ್ರೆ, ಇನ್ನೇನು ಯೋಚನೆ ಮಾಡಬೇಡಿ, ಎಲ್ಲ ಒಳ್ಳೆಯದಾಗುತ್ತೆ. ಆ ಗುರುಗಳೇ, ಸಾಹೇಬ್ರ ಹೆಸರಲ್ಲಿ ಒಂದು ವಿಶೇಷ ಅರ್ಚನೆ ಏರ್ಪಾಡು ಮಾಡಿದ್ದೀನಿ. ಪೂಜೆ ಪ್ರಾರಂಭ ಮಾಡ್ಬೋದೆ? ಮಾಡಿ, ಧಾರವಾಳಗೆ ಮಾಡಿ. ನನಗೆ ಸೇವಾ ಸಮಿತಿಯಲ್ಲಿ ಸ್ವಲ್ಪ ಕೆಲಸ ಇದೆ, ಅಲ್ಲಿ ಮುಗಿಸ್ಕೊಂಬರ್ತೀನಿ. ಪೂಜೆ ಶುರು ಮಾಡಿ, ನಾನಿನ್ನು ಬರ್ತೀನಿ. ಆಯಿತು, ಪೂಜೆ ಪ್ರಾರಂಭ ಮಾಡಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರಾನನೇ ನಮೋ ಸಮಸ್ತಾಯ ಶಾಸ್ತ್ರಮೂರ್ತೆ ಶಾಸ್ತ್ರಪಾದಾಕ್ಷರೇ. ನಮ್ಮರೆ ಅಲ್ಲಿ ನೋಡಿ, ಅಮ್ಮ ಅಮ್ಮ, ದೇವಸ್ಥಾನ ಒಳಗೆ ಹೋಗಕ್ಕೂ ಮೊದಲೇ ಏನು ಬೇಡ್ಕೊತಾ ಇದ್ರಿ? ಇನ್ನೇನು, ಅವ್ರಿಗೆ ಪರಿಚಯದವರು ಗೊತ್ತಿರೋರು ಯಾರಾದ್ರೂ ಸಿಗ್ಲಿ ಅಂತ ಅಲ್ವಾ ಅಮ್ಮ? ಅಯ್ಯಯ್ಯೋ, ಹೌದಾ? ಹಂಗೇನಾರ ಅಪ್ಪಿ ತಪ್ಪಿ ಸಿಕ್ಬಿಟ್ರೆ ನಮ್ಮನ್ನು ಮಾತ್ರ ಬಿಟ್ಟು ಹೋಗಬೇಡಿ. ಹಂಗೇನಾರ ಯಾವನಾರ ಬಂದು ನಿಮ್ಮನ್ನ ಕರ್ಕೊಂಡು ಹೋಗಿ ಬರಲಿ. ಲೇ, ಈ ದಿವಸ ಏನೆಲ್ಲ ಮಾಡ್ತಾ ಇದ್ರಿ ಅಂತ ಸರಿಯಾಗಿ ಕೇಳ್ಬಿಡ್ತೀನಿ. ಅಮ್ಮ ಬನ್ನಿ. ಅಯ್ಯೋ, ಸಾರಿ, ಏನೋ ಗೊತ್ತಿಲ್ಲದೆ ಆಗ್ಬಿಡ್ತು, ಕ್ಷಮಿಸ್ಬಿಡಿ. ಏನಮ್ಮ ನೀವು ಹೊಸಿ ನೋಡ್ಕೊಂಡು ಬರಕ್ಕಿಲ್ವಾ? ಸಾರಿ, ದೇವ್ರ ನೆನಪಲ್ಲೇ ಬರ್ತಾ ಇದ್ನಲ್ಲ, ಹಂಗಾಗಿ ಸಾರಿ. ಇಲ್ಲಿ ಪರವಾಗಿಲ್ಲ. ರಾಮೋರೆ, ನಾನು ಅಮ್ಮನ ಕರ್ಕೊಂಡು ಹೋಗಿ ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ತಗೊಳ್ಳಿ, ನೀವು ಒಳಗೆ ಹೋಗಿ. ಓಂ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರಾನನೇ ಸೀತಾ ಸಮೇತ ಶ್ರೀರಾಮಚಂದ್ರ ಸ್ವಾಮಿ ದೇವತಾಭ್ಯೋ ನಮಃ. ಇವನ ಯಾಕೆ ಬಂದ ಇಲ್ಲಿಗೆ?